ಮತ್ತೊಂದು ಕಡೆ ಬಳ್ಳಾರಿ ಕಾರಾಗೃಹದಲ್ಲಿರುವ ದರ್ಶನ್ಗೆ ಬೇಲ್ ಟೆನ್ಷನ್ ಶುರುವಾಗಿದೆ. ಏನೇನು ಕೆಲ ಹೊತ್ತಿನಲ್ಲೇ ಮತ್ತೆ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಕೊಡ್ತಾ ಇದ್ದಾರೆ. ವಕೀಲರ ಜೊತೆ ಜೈಲಿಗೆ ಆಗಮಿಸ್ತಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತಾಯಿ ಮಗನನ್ನ ನೋಡಬೇಕು ಅಂತ ಹೇಳ್ತಾ ಇದ್ದಾನಂತೆ. ದರ್ಶನ್ ತಾಯಿ ಮೀನಾ, ಪುತ್ರ ವಿನೀಶ್ ನೋಡಬೇಕು ಅನ್ನುವ ಹಂಬಲ. ಬೇಲ್ ಅರ್ಜಿ ಕುರಿತಂತೆ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಜೊತೆಗೆ ಚರ್ಚೆ ಕೂಡ ಮಾಡ್ತಾರೆ. 15 ದಿನಗಳ ಅಂತರದಲ್ಲಿ 4ನೇ ಬಾರಿಗೆ ದರ್ಶನನ್ನ ನೋಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬರ್ತಾ ಇರೋದು ನೋಡಿ. 15 ದಿನಗಳ ಅಂತರದಲ್ಲಿ 4ನೇ ಬಾರಿಗೆ ದರ್ಶನ್ ಭೇಟಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಳ್ಳಾರಿ ಜೈಲಿನತ್ತ ವಿಜಯಲಕ್ಷ್ಮಿ. ಬೇಲ್ ಅರ್ಜಿ ಕುರಿತಂತೆ ಒಂದಷ್ಟು ಚರ್ಚೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದು ಕಡೆ ದರ್ಶನ್ ಹಂಬಲಿಸ್ತಾ ಇದ್ದಾನಂತೆ, ಅಮ್ಮನ ನೋಡಬೇಕು, ನಾನು ನನ್ನ ತಾಯಿನ ನೋಡಬೇಕು. ಯಾಕಂದರೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆದಮೇಲೆ ಮೀನಾ ತೂಗುದೀಪ್ ಅವರು ಒಂದು ಬಾರಿಯೂ ಕೂಡ ಬಂದಿಲ್ಲ. ಮೊನ್ನೆ ಬರ್ತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು, ಆದರೆ ಕೊನೆ ಟೈಮಲ್ಲಿ ಅದು ಕ್ಯಾನ್ಸಲ್ ಕೂಡ ಆಯಿತು. ಮತ್ತೊಂದು ಕಡೆ ಪುತ್ರ ವಿನೀಶ್ ಕೂಡ ಬಂದಿಲ್ಲ. ಯಾಕಂದರೆ ಪರಪ್ಪನ ಅಗ್ರಹಾರ ಜೈಲಿಗೆ 1-2 ಬಾರಿ ಭೇಟಿ ಕೊಟ್ಟು ತಂದೆನ ಭೇಟಿ ಆಗಿದ್ದ ಪುತ್ರ ವಿನೀಶ್, ದರ್ಶನ್ನ ಮಗ. ಆದರೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆದಮೇಲೆ ಪುತ್ರ ಕೂಡ ಬಂದಿಲ್ಲ, ಅದರ ಜೊತೆಗೆ ದರ್ಶನ್ನ ತಾಯಿ ಮೀನಾ ತೂಗುದೀಪ ಅವರು ಕೂಡ ಬಂದಿಲ್ಲ. ಪ್ರತಿ ಬಾರಿಯೂ ಕೂಡ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಸಹೋದರ ದಿನಕರ್ ತೂಗುದೀಪ್ ಇಬ್ಬರು ಕೂಡ ಬರ್ತಾರೆ. ಮೊನ್ನೆನೂ ಕೂಡ ಅಷ್ಟೇನೆ ಬೇಲರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದು ಒಂದಷ್ಟು ಡಿಸ್ಕಸ್ ಮಾಡಿದ್ರು. ಅದಾದ್ಮೇಲೆ ಇವತ್ತು ಕೂಡ ಇನ್ನೇನು ಕೆಲವೇ ಹೊತ್ತಲ್ಲಿ ಬಳ್ಳಾರಿ ಜೈಲಿಗೆ ಭೇಟಿ ಕೊಡಲಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ.